ಹಾಯ್ ಗೈಸ್, ಎಲ್ರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಎಲ್ರಿಗೂ ಸ್ವಾಗತ ಸುಸ್ವಾಗತ. ಸೊ ಈ ವಿಡಿಯೋ ಬಂದುಬಿಟ್ಟು ತಮ್ಮನೇಲಿ ನೋಡಿ ಎಲ್ರಿಗೂ ಅರ್ಥ ಆಗುತ್ತೆ ಅನ್ಕೋತೀನಿ. ಸೊ ಇದು ಬಂದುಬಿಟ್ಟು ಬಾರ್ಬಿಕ್ಯೂ ನೇಷನ್ನು. ಸೊ ಹೆಂಗಿರುತ್ತೆ ಏನೇನು ಕತೆ, ಅನ್ಲಿಮಿಟೆಡ್ ಫುಡ್ ಇರುತ್ತೆ. ಐ ಹೋಪ್ ಸೌಂಡ್ ಕೇಳಿಸುತ್ತೆ ಅನ್ಕೋತೀನಿ. ಸೊ ಬಾರ್ಬಿಕ್ಯೂ ನೇಷನ್ ಒಳಗಡೆ ಹೋಗ್ಬೇಕು ಇವಾಗ. ಸೊ ಇದು ಬಂದುಬಿಟ್ಟು ಆನ್ಲೈನಲ್ಲಿ ಬುಕ್ ಮಾಡಬೇಕು, ಟೇಬಲ್ ಬುಕ್ ಮಾಡಬೇಕು. ನಾವು ಫಸ್ಟ್ ಟೇಬಲ್ ಬುಕ್ ಮಾಡ್ಕೊಂಬಿಟ್ಟು ಒಳಗಡೆ ಹೋಗ್ಬೇಕು. ಸೊ ಇವಾಗ ನಾವು ಒಳಗಡೆ ಕುಂತಾರ, ನಾವು ಹೋಗಿ ಜಾಯ್ನ್ ಆಗಬೇಕು. ಇವಾಗ ನಾನು ತೋರಿಸ್ತೀನಿ ಇವಾಗ ಹೆಂಗಿರುತ್ತೆ ಏನು ಕತೆ ಅಂತ. ಸೊ ಇನ್ಯಾರು ಲೈಕ್ ಮಾಡಿಲ್ಲ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗದೆ ನೋಡೋರು ಸಬ್ಸ್ಕ್ರೈಬ್ ಆಗಬೇಕು. ಸೊ ಗೈಸ್, ಇದು ಬಂದುಬಿಟ್ಟು ಬಾರ್ಬಿಕ್ಯೂ ನೇಷನ್. ನಾನಿರೋದು ಹೈದರಾಬಾದಲ್ಲಿ. ಸೊ ಹೈದರಾಬಾದಲ್ಲಿ ಟೇಬಲ್ ಬುಕ್ ಮಾಡ್ಕೊಂಡಿರೋದು. ಜುಬ್ಲಿ ಹಿಲ್ಸ್ ಹತ್ರ ಬರೋದು ಈ ಒಂದು ಬಾರ್ಬಿಕ್ಯೂ ನೇಷನ್ನು. ಸೊ ಈಗ ಡೈರೆಕ್ಟಾಗಿ ಒಳಗಡೆ ಹೋಗೋಣ. ಒಳಗಡೆ ಹೋಗ್ಬಿಟ್ಟು ಸೀಟಲ್ಲಿ ಹೋಗೋಣ. ಲೆಟ್ಸ್ ಗೋ ಗೈಸ್. ಇದು ಬಂದುಬಿಟ್ಟು ರಿಸೆಪ್ಷನ್ ಬಂದುಬಿಟ್ಟು ಇದೆಲ್ಲ ಆಲ್ರೆಡಿ ಒಳಗಡೆ ಹೋಗಿದ್ದೀವಿ ನಾವು. ಲೆಟ್ಸ್ ಗೋ ಗೈಸ್. ಹಾಯ್ ಬ್ರೋ. ಇವ್ರು ಆಲ್ರೆಡಿ ಗೊತ್ತಿರ್ತಾರ, ಹಂಪಿದಾಗೆಲ್ಲ ಫುಲ್ಲು ಧೂಮ್ ಧಾಮ್ ಆಗ್ಯಾರ. ಇವ್ರು ಆಲ್ವೇಸ್ ಪರಮೇಶ್ವರ್ ಕುದುರೆ ಅಂತ. ಇವ್ರು ನಮ್ಮಣ್ಣ ಗೊತ್ತಿರ್ತಾರೆ ಆಲ್ಮೋಸ್ಟ್. ಸೊ ಇದು ಗೊತ್ತಿರೋದು ಯಾಕೆ ಗೊತ್ತಿರಲ್ಲ ಯಾರ್ಯಾರಿಗೆ. ಇವ್ರು ಸ್ವಲ್ಪ ಜಾಸ್ತಿ ನಾಚ್ತಾರ ಊಟದಾಗ, ಸ್ವಲ್ಪ ಎಲ್ಲರೂ ನೋಡ್ಕೋಬೇಕು. ಈ ಫುಲ್ ವಿಡಿಯೋ ಏನಪ್ಪ ಅಂದ್ರೆ ಇವ್ರಿಗೆ ಫೋಕಸ್ ಇರ್ತದೆ. ಇದು ಗ್ರಿಲ್, ಇಲ್ಲಿ ಗ್ರಿಲ್ ಇಡ್ತಾರೆ. ಇವಾಗ ಈಗ 4 ಜನ ನಾನ್ ವೆಜ್ ಬುಕ್ ಮಾಡಿ, 4 ಜನ ನಾನ್ ವೆಜ್ ಬುಕ್ ಮಾಡಿ. ಸೊ ರೇಟ್ ಎಷ್ಟೈತೆ ಅಂತೇಳಿ ಲಾಸ್ಟ್ ಎಂಡಲ್ಲಿ ಹೇಳ್ತೀವಿ. ಈಗ ಬಂದು ಗ್ರಿಲ್ ಇಡ್ತಾರೆ. ಗ್ರಿಲ್ ಇಟ್ಟ ಮೇಲೆ ಸೊ ಫಸ್ಟ್ ಡಿಶ್ ಅಂದ್ರೆ ಯಾವುದಿದು ಕಾರ್ನ. ಬಾರ್ಬಿಕ್ಯೂ ನೇಷನ್ ಗೊತ್ತಾಗೋರು ಐಟಮ್ ಏನಂತ ಕೇಳೋದು. ಉಳಿಯಲ್ಲ ಐಟಮ್ ಹೆಸರು ನಮಗೆ ಕ್ರಿಸ್ಪಿ ಕಾರ್ನ್. ಎಲ್ಲಾಗ ಊಟದ ಏನದಲ್ಲ ಎಲ್ಲ ಐತೇನೆ ಹೇಳ್ತಾನೆ. ಏನಾದ್ರು ರಾಂಗ್ ಇದ್ರೆ ಕಮೆಂಟ್ ಸೆಕ್ಷನ್ ಬಂದು ಬೈದು ಬಿಡ್ರಿ. ಹೆಂಗೆ ಬಾಯಿಗೆ ಬಂದು ಹೊಲ್ಸೊಲ್ಸೊಲ್ಸ ಬೈದು ಬಿಡ್ರಿ. ಬಂದಿರ್ತದ ಫ್ಲಾಗ್ ಏನಪ್ಪ ಅಂದ್ರೆ ಏನು ನಿಮ್ಗೆ ಗೊತ್ತಿಲ್ಲ. ಈ ಫ್ಲಾಗ್ ಎಲ್ಲಿದ್ದಾಗ ನಾವು ಸ್ಟೇಟ್ ಆಗಿಟ್ಟಿರ್ತೀವಿ ಅಲ್ಲಿ ತನಕ ಇಲ್ಲಿ ತಂದೊಂದು ಇದು ಇಡ್ತಾರೆ ಗ್ರಿಲ್ಲಿಗೆ. ಗ್ರಿಲ್ದಾಗ ಐಟಮ್ಸ್ ತಂದು ಇಡ್ತಾರೆ. ಯಾವಾಗ ನಾವು ಅದು ಹಿಂಗೆ ಮಡಿಸ್ತೀವಲ್ಲ ಫ್ಲಾಗು, ಸೊ ಅವಾಗ ಸ್ಟಾಪ್ ಮಾಡಿ ಮೇನ್ ಡಿಶ್ಗೆ ಹೋಗ್ಬೇಕು ನಾವು. ಸೊ ಇವಾಗಿನ್ನ ಸ್ಟಾರ್ಟ್ ಆಗಿಲ್ಲ. ಸೊ ಹಂಗಾಗಿ ತಂದು ಇಡ್ತಾನಕ್ಕ. ಸೊ ಬಿಟ್ಟು ಗ್ರಿಲ್ ಗಾಯ್ಸ್ ಇನ್ನು ಸ್ಟಾರ್ಟ್ ಆಗಿಲ್ಲ. ಅವಿ ವಾಶ್ರೂಮ್ ಅಂತಲ್ಲ ಬರೀ ಇನ್ನು ಸ್ಟಾರ್ಟ್ರು ಕ್ರಿಸ್ಪಿ ಕಾರ್ನ್ ಅಂತ. ಹೆಂಗಪ್ಪ ಸ್ವಲ್ಪ ರಿಯಾಕ್ಷನ್ ಕೊಡಿ. ಏನು ನಿಂಗೆ ಹಿಂಗಂದ್ರೆ ಏನು ಬರೀ ಡೌಗಳು ನಿಂತ ಹೇಳಿಲ್ಲ ಹೆಂಗದ ಕೆಳಗಡೆ ಹುಡುಗ ಟೇಸ್ಟ್ ಹೆಂಗದ ಹೇಳ್ಬೇಕು ಹುಡುಗ. ಈ ವಿಡಿಯೋದ ನಿಂದೆ ಅದೇ ಫೇಮಸ್ ನಿಂದೆ. ಯಾಕ ತಿನ್ನೋದು ಐಟಮ್ ಅಲ್ಲ ಅನ್ನೋದು. ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ. ನಿನ್ ಜನ್ಮಕ್ಕೆ ಹೋಗೋ. ಸೊ ಇದೇನಪ್ಪ ಅಂದರೆ ಗ್ರಿಲ್ ತಂದು ಇಟ್ಟಿರ್ತಾರೆ. ನಾವೇನಪ್ಪ ಅಂದರೆ ಕೆಳಗಡೆ ಹೀಟ್ ಇರ್ತದೆ. ಸೊ ಈ ಹೀಟ್ನ ನಾವೇನು ಮಾಡ್ಬೇಕಾದ್ರೆ ಹಿಂಗೆ ತಿರ್ಸಂದೆಲ್ಲ ಸುಡಬೇಕು. ಸುಟ್ಟ ಮೇಲೆ ಇದನ್ನ ಹಾಕಿಬೇಕು. ಇದು ಯಾವುದೋ ಮಟನ್ ಒಂದು ಐಟಮ್ ಕೊಟ್ಟರೆ ಮಟನ್ದು. ಸೊ ಎಲ್ಲ ಸ್ಟಾರ್ಟ್ ಆಗಿದೆ ಈಗ ಬ್ಯಾಟಿಂಗು. ಖಾಲಿ ಆಯ್ತೇನಪ್ಪ ಅದು. ಆಯ್ತು ಇನ್ನೊಂದು ಹೇಳು. ಅದೇನು ಇದು ಮಾಡಬೇಡ, ಒಂದು ಹಾಕಿರ್ಬೇಕು. ಯಾಕಂದ್ರೆ ಸ್ಟಾರ್ಟ್ ಸುತ್ತಲ್ಲಿ ನೋಡ್ಬೇಕಲ್ಲ. ಇದು ನೋಡು, ಇದು ವಿಡಿಯೋ ಮಾಡೋದು. ಇವಾಗ ಟೇಸ್ಟ್ ಮಾಡೋಣ ಗೈಸ್. ಲೆಟ್ಸ್ ಗೋ. ಇದು ಯಾವುದು ಮಟನ್ನ? ಇದು ಯಾವುದು ಮಟನ್ ಅಂತೇಳಿ. ಸೊ ಇಲ್ಲಿ ಬಂದಾಗ ಏನಪ್ಪ ಸೀ ಫುಡ್ ಯೂಸ್ ಮಾಡೋದು. ಯಾಕಪ್ಪ ಅಂದರೆ ನಾವು ಕಟ್ರಿಗೊಂದು ರೊಕ್ಕ ವಾಪಸ್ ತಗೋಬೇಕಂದ್ರೆ ಅವೈತಿ ನಮಗೆ. ಇದು ನಾರ್ಮಲ್ ಚಿಕನ್ ಮಟನ್ ಎಲ್ಲ ತಿನ್ಬೋದು ನಾವು. ಇದು ಯಾವ ಸೀ ಫುಡ್ ಪ್ರಾನ್ಸ್ ಅಂತೇಳಿ. ಮೂಗೆ ನಾ ಟ್ರೈ ಮಾಡಿ ಬಾರಿ ಅದು ಪ್ರಾನ್ಸ. ಎಲ್ಲ ತಿರ್ಸ್ಬೇಕು ನಾವು ಸುಟ್ಟಂಗೆಲ್ಲ. ಇದು ಯಾವ ಸುಡಲ್ದಲ್ರು ಇನ್ನ ನಾವು ಊಟ ಮಾಡಲ್ಲ ತಗ. ನೀನು ಮಾಡೋ ನಾವು ಹಿಂಗೆ ತಿರ್ಸಿ. ಸೊ ಇದು ಚಿಲ್ಲಿ ಚಿಕನು. ಈ ಚಿಲ್ಲಿ ಚಿಕನ್, ಚಿಕನ್ ಲೆಗ್ ಪೀಸ್ ಅವ್ರು ತಂದು ಹಾಕ್ತಾನೆ ಇರ್ತಾರೆ. ನಾವು ಸ್ವಲ್ಪ ಆರಾಮಾಗಿ ತಿನ್ಬೇಕು ಅಷ್ಟೇ.
ಸ್ವಲ್ಪ ಕನ್ನಡದಾಗ ಹೇಳು. ತುಂಬಾ ಚೆನ್ನಾಗಿದೆ. ಹಾಂ, ಎಲ್ಲರೂ ಬಂದು ಟ್ರೈ ಮಾಡ್ಬೇಕಂತ. ರೊಕ್ಕ ಯಾರು? ರೊಕ್ಕ ಯಾರ್ದಾರು ಹಾಕೊಂಡು ಹೋಗ್ಬೇಕು. ನಿಮ್ದು ಸರ್? ಸರ್ ನಿಮ್ದು? ಇಂಗ್ಲಿಷು ಅಲ್ಲಲ್ಲ, ಇಂಗ್ಲೀಷ್ ಬೇಡ, ಕನ್ನಡ ಮಾತಾಡು. ಹಾಂ, ಹಂಗೆ ಹೇಳು. ಏನು ನೋಡಿರಿ, ಏನು ಇಂಗ್ಲೆಂಡ್ದಾಗ ಹುಟ್ಟ್ರ ಅನ್ಕೋಬೇಕು ನಮಗೆ. ಇದು ಫಿಶ್, ಇದು ಫಿಶ್ ಮೀನಾ? ಆಸೆ ಬರ್ತ್ಡೇ ಆಚರಿಸೋರು ಟಿಪ್ಸ್ ಕೊಡ್ಬೇಕು ರೀ. ಫಿಶ್ ಗಾಯ್ ಸೊ ಏನು ಬಂದರೆ ಎಲ್ಲ ಬಂದಾಗ ಎಲ್ಲ ತಿನ್ಬೇಕು. ಈ ಫಿಶ್ ತಿನ್ನಕತ್ತೀವಿ. ವಾಯ್ಸ್ ಬರಲ್ಲ ಗುರು, ಅದಕ್ಕೆ ಹತ್ತಿರದು ಮಾತಾಡೋದು ನೀವು. ಅಲ್ಲ, ಮಾತಾಡೋದು ಬರ್ತದ, ನಾರ್ಮಲ್ ಮಾತಾಡೋದು ಬೇರೆ, ವಿಡಿಯೋದಾಗ ಮಾತಾಡೋದು ಬೇರೆಪ್ಪ. ಸ್ಟಾರ್ಟರ್ ತಂದೂರಿ ಚಿಕನ್ ಟಿಕ್ಕಾ ತಿಂದೀವಿ, ಪೆರಿ ಪೆರಿ ಚಿಕನ್ ಮಿಕ್ಸ್ ತಿಂದೀವಿ. ಇದು ಯಾವ್ದು ಫಿಶ್ ಟಿಕ್ಕಾ, ಪ್ರಾನ್ಸ್, ತಂದೂರಿ, ಶಿಕ್ ಕಬಾಬ್ ಎಲ್ಲ ತಿಂದ್ವಿ. ಇನ್ನೊಂದು ಸ್ವಲ್ಪ ತಿನ್ನಾಕತ್ತಾರ. ನೀರು ಕೊಡು, ಹೊಟ್ಟೆ ತಂದು ಹೌದಿಲ್ಲ ಮುಳುಗೆ ಇವ್ರಿಗೆ ತಿನ್ನೋದು ಗೊತ್ತಿಲ್ಲಪ್ಪ. ಸೊ ಎಲ್ಲ ಖಾಲಿ ಮಾಡೀವಿ, ಇನ್ನೊಂದು 2 ಹೇಳ್ಯಾರ ಮುಳುಗೆ. ಅದೇವು ಫಿಶ್ ಆ್ಯಂಡ್ ಪ್ರಾನ್ಸ್ ಸೂಪರ್. ಚಿಕನ್ ಎವರೇಜ್ ಹೊರಗೆ ಸಿಗಂಗೆ. ಫಿಶ್ ಆ್ಯಂಡ್ ಪ್ರಾನ್ಸ್ ಚೆನ್ನಾಗಿದೆ. ನಾರ್ಮಲ್ ಚಿಕನ್ ಅಂದ್ರೆ ಎಲ್ಲ ಕಡೆ ಸಿಗ್ತವೆ. ಪ್ರಾನ್ಸ್ ಫಿಶ್ ಎಲ್ಲ ಟ್ರೈ ಮಾಡಬೇಕು. ಚಿಕನ್ನೇ ಬಂದ್ರೆ ಈಗ ಇತ್ತ ಬರೀ ಓನ್ಲಿ ಚಿಕನ್ ತಿಂದ ನಾನು ಚಿಕನ್ ಕೇಳೋ. ಇಲ್ಲಲ್ಲ, ಯಾವಾಗ ಇಂಟ್ರೊಡಕ್ಷನ್ ಆಯ್ದ ಚಿಕನ್ ಹೇಳ್ಬಿಟ್ಟ. ಚಿಕನ್ ಹೇಳ್ಬೇಕಂದ್ರೆ ಇಷ್ಟ ಹೇಳಿ ನಾನು ನಮ್ಮ ಮನಸ್ಸು ನಮಗೆ ಒಳ್ಳೇದು ಮಾಡಿದ್ರೆ ದೇವರು. ಏ ಯಾರಿಗೂ ಆಯ್ತಾ ಚಿಕನ್ ಹೇಳ್ಬೇಕಂದ್ರೆ ಇಷ್ಟ ಹೇಳ ಮಾತು ಮುಗಿಸ್ತಾ ಅಂತ ನೋಡ್ರಿ. 4 ಮಂದಿ ಸೇರಿ ಎಲ್ಲ ತಿಂದು ಹೇಳ್ತೇನೆ ಹೇಳು. ಸೊ ಏನಪ್ಪ ಅಂದರೆ ಚಿಕನ್ ನಾರ್ಮಲ್ ಎಲ್ಲ ಕಡೆ ಸಿಗ್ತದೆ. ಬಂದಾಗ ಇಲ್ಲಿ ರೊಕ್ಕ ವಸೂಲಿ ಆಗ್ಬೇಕಂದ್ರೆ ಪ್ರಾನ್ಸ್ ತಿನ್ಬೇಕು, ಫಿಶ್ ತಿನ್ಬೇಕು, ಲೆಗ್ ಪೀಸ್, ಚಿಕನ್ ಲೆಗ್ ಪೀಸ್. ಇವರು ತಿಂದ್ರಪ್ಪ ಅಂದ್ರೆ ಹುಡುಗಿಯರಿಗೆ ನೋಡ್ಕೊಂತಾರೆ ಅವರು. ಚಿಕನ್ ಎಲ್ಲ ಕಡೆ ಒಂದೇ ಥರ ಇರುತ್ತೆ. ಅಲ್ಲ ನಾನು ಅದಕ್ಕೆ ಕೇಳಿಲ್ಲ, ನಾನು ಅದಕ್ಕೆ ಕೇಳಿಲ್ಲ, ನಾನು ಅದಕ್ಕೆ ಕೇಳಿಲ್ಲ. ಇಲ್ಲಿ ತಿನ್ನಕ್ಕೆ ಬಂದರೆ ಹುಡುಗಿಯರು ನೋಡಕ್ಕೆ ಬಂದ್ರೆ ಅಂತ ಕೇಳಾಗತ್ತೆ. ತಿನ್ನೋ ಹುಡುಗಿಯನ್ನ ನೋಡಕ್ಕೆ ಬಂದಿಲ್ಲ. ತಿನ್ನಕ್ಕೆ ಬಂದ್ರೆ ಚಿಕನ್ ಆರ್ಡರ್ ಮಾಡಕ್ಕೆ ಹೋಗ್ಬೇಡ್ರಿ. ಚಲೋ ಕಾಸ್ಟ್ಲಿ ಐಟಮ್ ಮಾಡಿ ಪೈಸಾ ವಸೂಲು ಮಾಡಿ ಚಿಕನ್ ತಿಂದು ಹುಚ್ಚಾಗ್ತಾರೆ. ಸೊ ಏನಪ್ಪ ಅಂದರೆ ಇದು ಒಬ್ಬರಿಗೆ 950 ರೂಪಾಯಿ ಬರ್ತದ. ವೀಕೆಂಡ್ ಎಲ್ಲ ವೀಕೆಂಡ್ ಸಲುವಾಗಿ 950 ಪರ್ ಹೆಡ್. ಟ್ಯಾಕ್ಸ್ ಎಲ್ಲ ಸೇರಿ 1000, 4000 ಹೋಗ್ಯಾವ. ಸೊ 4000 ನೀವು ವಸೂಲು ಮಾಡ್ಕೋಬೇಕಂದ್ರೆ ಕಾಸ್ಟ್ಲಿ ತಿನ್ಬೇಕು. ಕಾಸ್ಟ್ಲಿ ಅಂದರೆ ಸೀ ಫುಡ್ ಕಾಸ್ಟ್ಲಿ ಇರ್ತಿಲ್ಲ ಅಲ್ಲಿ. ಸೊ ಸೀ ಫುಡ್ ಅಂದರೆ ಪ್ರಾನ್ಸ್ ಎಲ್ಲ ತಿನ್ಬೇಕು, ಫಿಶ್ಶು, A to Z ಎಲ್ಲ ಹೊಡಿಬೇಕು. ಈಗ ನಮ್ದು ಆಲ್ಮೋಸ್ಟ್ ಎಲ್ಲ ಮುಗಿದ ಸ್ಟಾರ್ಟರು ಕಾಣಕತ್ತಲ್ಲ, ಆಲ್ಮೋಸ್ಟ್ ಎಲ್ಲ ಮುಗಿದ ಸ್ಟಾರ್ಟರು. ಇವಾಗ ಮೇನ್ ಡಿಶ್ಗೆ ಹೋಗ್ಬೇಕು. ಮೇನ್ ಕೋರ್ಸಿಗೆ ಏನೇನಾದಂತ ನೋಡೋಣ. ಸೊ ನೆಕ್ಸ್ಟ್ ಸಿಗೋಣ. ಎಣ್ಣೆ ಪಾರ್ಟಿ ಮಾಡ್ಬೇಕಂದ್ರೆ ಎಣ್ಣೆನೂ ಇರ್ತ ನೋಡ್ರಿ, ಎಲ್ಲದ ನೋಡಿ ತೋರ್ಸಾಗ. ಇಲ್ಲ, ಐ ಥಿಂಕ್ ನಿಮಗೆಲ್ಲ ಕಾಣಿಸಕತ್ತಂತ ಅನ್ಕೊಂತೀನಿ. ಅಂದರೆ ಇದಕ್ಕೆ ಸಪ್ರೇಟ್ ರೊಕ್ಕ ಕೊಡ್ಬೇಕು, ಮತ್ತು ಅದ್ರಾಗೆ ಬರೋಲ್ಲ. ಇದ್ರಾಗ ಯಾರು ಕುಡಿಯಲ್ಲ ನಮ್ಮ ಅದ್ರ 4 ಮಂದಿ. ಬಟ್ ಅದು ಏನಪ್ಪ ಅಂದರೆ ಕುಡಿಯೋರು ವಾಸನೆ ಕಂಡ್ರೆ ಆಗಲ್ಲ ನಮ್ಮ ಗ್ರೂಪ್ನಾಗ 4 ಮಂದಿಗೆ. ಯಾರ್ಯಾರು 4 ಹತ್ರ ಅವರೆಲ್ಲ ಕುಡಿತಾರ ಅಂತ ಇರ್ತಾರೆ ನೋಡ್ರಿ. ಒಂದು ಇದು ಕುಡಿಯಲ್ಲ, ಆಯ್ತು. ನಾನಂದ್ರೂ ಕುಡಿಯಲ್ಲ, ತೊಬ್ಬದಿ ಕುಡಿತೇನೆ. ಬಟ್ ಇವತ್ತು ಸಂಡೇ ಅಲ್ಲ, ಸಂಡೇ ಕುಡಿಯಲ್ಲ. ಹಂಗಾಗಿ ಅದು ರಿಯಾಕ್ಷನ್ ಹೊಡೋದಿವ. ಓಕೆ, ರೈಟ್. ಪ್ರವೀಣ್ ಮುಳುಗಿ ಅವರ ಆದೇಶದ ಮೇರೆಗೆ ಇನ್ನೊಂದು ರೌಂಡ್ ಮಟನ್ ಒಂದು ಟೇಸ್ಟ್ ನೋಡು, ಅಷ್ಟು ಒಂದು ಟೇಸ್ಟ್ ನೋಡು. ಏಕ್ದಾಲ್ ಉಸ್ಕೋ ಏಕ್ದಾಲ್. ಮೋಸ ಮಾಡಲ್ಲ. ಹೊಟ್ಟೆ ಎಷ್ಟು % ತುಂಬಿತೀವ? ಹೊಟ್ಟೆ ಎಷ್ಟು % ತುಂಬಿದ? 50%. ಅಲ್ಲ ನಿಂದು? ಹಾಂ 50% ತುಂಬಲ್ಲ, ಅದ್ರ 30% ಪೈಸಾ ವಸೂಲಾಗ್ಯದ. ಇನ್ನು 70% ಪೈಸಾ ವಸೂಲು ಮಾಡಕ್ಕೆ ನಿಂತೀನಿ. ಸೊ ನಂದೇನಪ್ಪ ಅಂದ್ರೆ 60 ಆಗ್ಯದ, ಇನ್ನೊಂದು 40 ಅದ. ಬಸ್ ಇನ್ನೊಂದು 60% ಆಗ್ಯದ, ಇನ್ನೊಂದು 40% ತಿನ್ಬೇಕು. ಮೇನ್ ಏನಪ್ಪ ಅಂದ್ರೆ ಬಂದಾಗ ಚಿಕನ್ ಬಿರಿಯಾನಿ ಅದೆಲ್ಲ ತಿನ್ನೋಕೆ ಹೋಗ್ಬೇಡ್ರಿ. ಏನಪ್ಪ ನಾರ್ಮಲ್ ಸಿಗುತ್ತದ, ಹೊಸ ತಿನ್ಬೇಕು. ಏನಂದರೆ ಡೆಸರ್ಟ್ ಸಾರ್ ಇರ್ತಾನೆ, ತೋರಿಸ್ತೀನಿ ನೆಕ್ಸ್ಟು. ಬಡ್ಡೆ ಅದು ಮುರಿದು ಚಮಚ ಕೊಟ್ಟಲ್ಲಿ ಕೂತ್ರೆ ಯಾಕೆ? ಕದ್ದಳು ಮನಸನ್ನ ಕಣ್ಣಿನಲೇ ಅದು ಅಂತ ನೋಟ
ಒಂದು ಫೋಟೋ ತೆಗಿ. ಸಾಕಾದ್ ನಿಂದೆ ಫೋಟೋ ತೆಗಿದ್ಕ. ಇವಾಗ ಏನಪ್ಪ ಅಂದ್ರೆ ಮೇನ್ ಡಿಶ್ಗೆ ಬಂದೀವಿ. ಮೇನ್ ಡಿಶ್ಗೆ ಏನು ಒಂದು ಪ್ಲೇಟ್ದಾಗ ಮೇನ್ ಡಿಶ್ಗೆ ಏನದಂತ ತೋರಿಸ್ತಿಲ್ಲ. ಅಷ್ಟೇ ತೋರ್ಸಪ್ಪ ತೆಗಿ. ದಮ್ಕಾ ಮುರ್ಗ ಅಂತ ಚಿಕನ್ದು. ನೆಕ್ಸ್ಟ್ ಬುರಾನಿ ಗೋಸ್ಟ್ ಅಂತ. ಮಟನ್. ರೈಟ್. ನೆಕ್ಸ್ಟ್ ಕೋಸ್ಟಲ್ ಫಿಶ್ ಏನಿಲ್ಲ, ಬರೀ ನೀರವ ತಂದಿಡ್ತಾರೆ, ಅವು ಖಾಲಿ ಆಗಿರ್ಬೇಕು. ಪ್ಲೇನ್ ರೈಸು, ತಡ್ಕ, ದಾಲ್ ಮಖಾನಿ ಸಾರಿ ಎಲ್ಲ ವೆಜ್. ದಮ್ಕ ಪನ್ನೀರು ಕರ್ಮ ನೋಡ್ತಿರ್ಬೋದು. ಸೊ ಇವಾಗ ಏನಪ್ಪ ಅಂದರೆ ಇದು ಬ್ಯಾಡ ಮೇನ್ ಡಿಶ್ ನೋಡ್ಬೋದು. ಡೆಸರ್ಟು ರಸಗುಲ್ಲಾದ, ಮ್ಯಾಂಗೋ ಪಿರ್ನಿ, ಪೈನಾಪಲ್ ಪೇಸ್ಟ್ರಿ ತಂದಿಡ್ತಾನೆ ಇರ್ತಾರೆ ಹಂಗೆ. ಫ್ರೂಟ್ಸ್ ಅವ, ಫ್ರೂಟ್ಸ್ ಅನ್ಬೋದು. ಸೊ ಇವಾಗ ನಾವೇನು ತಗೋಬೇಕಪ್ಪ ಅಂದ್ರೆ ಬಾಪ ಗುರು ಪ್ಲೇಟ್ ತಾಂಬ ಎಲ್ಲ ಐಟಮ್ಸು ಎಲ್ಲ ಮೇನ್ ಡಿಶ್ ನಾವು ತೋರ್ಸಕತ್ತೀವಿ. ಇವಾಗ ಹೆಂಗಿರುತ್ತೆ ಏನೇನು ಕತೆ ಅಂತ. ಯಾವ ಕುಲ್ಫಿ ಇರ್ತದ ನೋಡ್ತೀವಿ. ಇದು ಬಂದ್ಬಿಟ್ಟು ಕುಲ್ಫಿದು ಆಮೇಲೆ ತೋರಿಸ್ತೀನಿ. ಅಲ್ಲಿ ಎಲ್ಲ ಹೆಣ್ಮಕ್ಳಾರ. ಹೇ ತಿನ್ನಂಬ ಸಲಾಡ್ ಗುರು, ಸಲಾಡ್ ತಿನ್ನವು ಇವನ್ ಹಾಕ್ಯಾಗ ಮೇನ್ ಡಿಶ್ಗೆ ಅವ ಉಳ್ಳಾಗಡ್ಡಿ ಏನು ಹಾಕ್ಯಲ್ಲ ನೋಡ್ರಿ. ಎಲ್ಲ ಸಾವ ಈ ಕಡೆ ಏನಾದ ಇದು ಒಂದ್ಸಲ ನೋಡ್ಬೇಕು. ಚಿಲ್ಲಿ ಚಿಕನ್, ಚಿಲ್ಲಿ ಫಿಶ್, ಕೀಮಾ ಪಾವ್ ಅನ್ನು. ಸೊ ಇದು ಲೈವ್ ಕೌಂಟ್ರ್. ಇದು ನಾವೇನು ಲೈವಲ್ಲಿ ಹೇಳ್ತೀವಿ ಅದು ಲೈವ್ ಮಾಡಿ ಕೊಡ್ತಾರೆ. ನೋಡ್ತಿರ್ಬೇಕು ಕೀಮಾ ಪಾವ್ದು. ಸೊ ಬಂದಾಗ ಏನಪ್ಪ ಅಂದರೆ ನಾರ್ಮಲಾಗಿ ಚಿಕನ್ ಮಟನ್ ಎಲ್ಲ ತಿನ್ನೋಕೆ ಹೋಗ್ಬಿಡೋದು. ಯಾಕೆ ಹೊಸ ತಿನ್ಬೇಕು. ಯಾಕಂದ್ರೆ ನಾವು ಕೊಟ್ಟದ ರೊಕ್ಕ ವಸೂಲಿ ಮಾಡ್ಕೊಬೇಕಾರೋ ಎಲ್ಲ ಹೊಸ ತಿನ್ಬೇಕು. ಅದರ ಸಲುವಾಗಿ ನಾವು ಕೀಮಾ ಪಾವ್ ಹೇಳಿವಿ. ಅದಾದ್ಮೇಲೆ ಒಂದು ಚಿಲ್ಲಿ ಫಿಶ್ ಅಂತ ಹೇಳ್ತೀವಿ. ನೀವು ನೋಡ್ತಿರ್ಬೋದು. ಇದು ಬಂದ್ಬಿಟ್ಟು ಕೀಮಾ ಪಾವ್. ಇಲ್ಲಿ 3 ಐಟಮ್ಸ್ ಇರ್ತದೆ ಲೈವ್ ಕೌಂಟರ್ದಾಗ. ಚಿಲ್ಲಿ ಚಿಕನ್, ಚಿಲ್ಲಿ ಫಿಶ್ ಆ್ಯಂಡ್ ಕೀಮಾ ಪಾವ್ ಅಂತ. ಈ ಕೀಮಾ ಪಾವ್ ತಗೊಂಡು ತಿಂದ್ಬಿಟ್ಟು ನೋಡ್ಬಿಟ್ಟು ಹೇಳಿಬೇಡ. ಓಕೆ ಗೈಸ್, ಮೇನ್ ಡಿಶ್ ಮಟನ್, ಚಿಕನ್, ಬಟರ್ ನಾನ್ ಹೇಳಿ ಬಟರ್ ನಾನ್ ಬರೋಕತ್ತದ. ನೋಟ್ ಎಲ್ಲರದು 70% 80% ಫುಲ್ ಆಗಿದೆ. ಈಗ ಆದ್ಮೇಲೆ ಸ್ವಲ್ಪ ಲೈಟ್ ತಿಂದು ಸ್ವೀಟ್ಸ್ ತಿನ್ಬೇಕು. ಸ್ವೀಟ್ಸ್ ತಿಂದಾಗ ಈ ಅಣ್ಣಂದು ಫೇಕ್ ಬರ್ತಡೇ ಮಾಡೋಣ. ಇವಾಗ ಬಾರ್ಬಿಕ್ಯೂ ನೇಷನ್ದಾಗ ಫೇಕ್ ಬರ್ತಡೇ ಮಾಡೋಣ ಹೆಂಗಿರುತ್ತೆ ಅಂತ ಹೇಳಿ ತೋರಿಸ್ತೀವಿ. ಎದ್ದು ಬಟರ್ಲೆಸ್ ನಾನು ಇವಾಗ ಫ್ರೂಟ್ ಹಾಕಿ ಇದನ್ನು ತೋರಿಸ್ಬೇಕು. ಫ್ರೂಟ್ ಹಾಕಿರೋ ಪಪಾಯ ಯಾಕೆ ಬರೋ ಬರೋಬರ ಕೇಕ್ ಚಾಕ್ಲೇಟ್ ಯಾವ್ದು ಇಂಗ್ಲೀಷೆಲ್ಲ ಬರ್ತಾರೆ. ಅದು ಇದು ಹಾಕಿರ್ತಾರೆ. ನಂದು ಸೇರ್ ತಗೊಳಗತ್ತೆ. ಹಾಂ ಬೇಕಪ್ಪ. ಯಾಕೆ ಬ್ಯಾಡ ಏನೇನದು ಬೇಕಪ್ಪ. ಸೊ ಸ್ಟ್ರಾಬೆರಿ ಸ್ವಿಸ್ ರೋಲ್ ಇನ್ನೊಂದು ಸಾಕಾಯ್ತು ಅಂತ ಹಾಕಿದ್ದು. ಕೇಕ್ ಸಾಕು ಇವಾಗ. ಓಕೆ, ನಾನು ಸ್ವಲ್ಪ ಹೆಲ್ದಿ ಮೇಂಟೈನ್ ಮಾಡ್ತೀನಿ. ಅದಕ್ಕೆ ತಿನ್ನಾಗತ್ತೆ ನಾನು ಓಪನ್ ಮಾಡಿ ಈಗ ವಿಡಿಯೋ ಚಾನಲ್ ಇಲ್ಲ ಒಂದು ಹೊಡಿತಿದ್ದೆ ಡೈಲಾಗ್ ಇವಾಗ ಮ್ಯೂಟ್ ಮಾಡ್ತೀನಿ. ಬೇಡ ಇಲ್ಲಿ ಬಂದಿಲ್ಲ. ಲೆಟ್ಸ್ ಗೋ ಗೈಸ್. ಕುಲ್ಫಿ ಹಾಕ್ಯಾಮ ಫುಲ್ ಆಗಿದೆ. ಇವಾಗ ಕುಲ್ಫಿ ಟೈಮು. ಕುಲ್ಫಿ ತಗೊಂಡು ಯಾರಿಲ್ಲ ಕೌಂಟ್ರದಾಗ ಯಾರು ಬರ್ತಾರೆ ಅವರು. ನೋಡ್ರಿ, ಪಾನ್ ಕುಲ್ಫಿ ಅದ, ಮಲಾಯಿ ಕುಲ್ಫಿ, ಆರಿಯೋ ಕುಲ್ಫಿ, ಸ್ಟ್ರಾಬೆರಿ ಕುಲ್ಫಿ ಎಲ್ಲ ಕುಲ್ಫಿಗಳವ. ನೋಡಮ್ ಗೈಸ್. पान कुल्फी है, एक पान कुल्फी है.
ಇದೊಂದು ಸಾಕು ಓರಿಯೋ ಕುಲ್ಫಿ फुलकन सर एक पान कुल्फी दो एक मलाई कुल्फी फुलकन सर इसमें हाँ एक मलाई कुल्फी ऐसे पान कुल्फी रबड़ी सर रबड़ी ಥ್ಯಾಂಕ್ ಯು ಅಣ್ಣ ಗುಮ್ತವ್ರೆ ನೋಡೋಣ ಇವಾಗ ಎರಡು ತಿಂದು ಹೆಂಗೈತೆ ಫಸ್ಟ್ ಪಾನ್ ಕುಲ್ಫಿ ತಿನ್ಬೇಕು ನಾವು ನೀವು ಸ್ವೀಟ್ ತಿನ್ನಕದೇನು ಚಲೋ ಲಕ್ಕು ಸೊ ನಾವು ತಂದದ್ದು ಇಲ್ಲಿ ಯಾವ ನೋಡ್ರಿ ಎಲ್ಲ ಮಿಕ್ಸ್ ಆಗಿದ್ರಾಗ ಸೊ ಇದು ಬಂದ್ಬಿಟ್ಟು ಪಾನ್ ಕುಲ್ಫಿ ಇದು ಬಂದ್ಬಿಟ್ಟು ಮಲೈ ಕುಲ್ಫಿ ಎಸ್ಕೋ ಫಸ್ಟು ಇದು ಬೇಡ ತಿನ್ಬೇಡ ಟೇಸ್ಟ್ ನೋಡಿ ಏನೇನು ವೆರೈಟಿ ಇವಾಗ ಇದು ತಿನ್ನ ತಿಂತಿದ ಪೈನಾಪಲ್ ಪೇಸ್ಟ್ ಇದೆ ಬರೋದು ಇದ್ಯಾವುದು ಸ್ಟ್ರಾಬೆರಿ ಇದಾ ಸ್ಟ್ರಾಬೆರಿ ಇದು ಬೇರೆ ಯಾರಿಗೆ ಬೇಕು ಸ್ಟ್ರಾಬೆರಿ 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 ಬೆಂಕಿ ಸ್ಟ್ರಾಬೆರಿ ಬೇರೆ ಇದು ಯಾವ್ದು ಕೇಕ್ ಹೆಸರು ಮಾಡ್ತದೆ ಕ್ಯಾಪ್ರಿಕೋನ್ ಹೌದಾ ಇದು ಯಾವ್ದು ಅವಾಗ ಹೇಳಿದೆಯಲ್ಲ ಹೆಸರು ನಾನು ನೆನಪಿಲ್ಲ ಐ ಥಿಂಕ್ ಇದು ಮ್ಯಾಂಗೋದು ಇರ್ಬೇಕಂತೀನಿ ಡೆಸರ್ಟ್ ತಿನ್ಬೇಕು ಇವಾಗ ಯಾಕಂದರೆ ಸ್ಟಾರ್ಟರ್ದಾಗ ಎಲ್ಲ ಮುಗಿದ್ವಿ ಮೇನ್ ಕೋರ್ಸ್ ತಿನ್ಬೇಡ ಮೇನ್ ಕೋರ್ಸ್ ತಿಂದರೆ ಎಲ್ಲ ಕಲಾಸ ಆಗಿಬಿಡ್ತೀವಿ ಡೆಸರ್ಟ್ ತಿನ್ಬೇಕು ಮಲಾಯಿ ಕುಲ್ಫಿ ಇದೊಂದು ಇಲ್ಲೆಲ್ಲ ನೋಡ್ತಿರ್ಬೋದು ಚಿಲ್ಲಿ ಪನ್ನೀರು ಗೋಬಿ ಮಂಚೂರಿ ಎಲ್ಲ ಅವ ಇವಾಗ ನಮ್ದೆಲ್ಲ ಹೊಟ್ಟೆ ಫುಲ್ ಆಗಿದೆ ಇವಾಗ ತಿನ್ನೋಕ್ಕಾಗಲ್ಲ ಸೊ ಇಲ್ಲಿ ಪಾಯಸ ಅದ ಪಾಯಸ ಮೂಂಗ್ ದಾಲ್ ಹಲ್ವಾ ಗುಲಾಬ್ ಜಾಮೂನ್ ಇದೆಲ್ಲ ಮುಗಿದದ ನಮ್ದಂದು ನೀವಂದ್ರೆ ಗೊತ್ತಿದೆ ಅದೆಲ್ಲ ತಿಂದು ಕಲಾಸ ಆಗಿದೆ ಈಗಿನ ಲಾಸ್ಟ್ ಡೆಸರ್ಟ್ ತಿಂದುಬಿಟ್ರು ಡೆಸರ್ಟ್ ತಿಂದು ಸೊ ಡೆಸರ್ಟ್ ತಿಂದ ಮೇಲೆ ಅಣ್ಣನ ಬರ್ತಡೇ ಅದ ಬರ್ತಡೇ ಕೇಕ್ ಕಟ್ ಮಾಡಿಸಿ ಹಾಂ ಕೇಕ್ ಕಟ್ ಮಾಡಿಸಿ ಹೋಗೋದು ಕೇಕ್ ಕಟ್ ಮಾಡ್ತಾರೆ ಕೇಕ್ ಕಟ್ ಮಾಡಿಸಿ ಇನ್ನೆಲ್ಲ ಫೇಕ್ ಬರ್ಡೇ ಇವಾಗ ನೋಡ್ರಿ ಅಣ್ಣ ಹ್ಯಾಪಿ ಬರ್ಡೇ ಕ್ಯಾಬ್ ಗಿಫ್ಟ್ ಕೊಡೋದ ಕ್ಯಾಬ್ ಡ್ಯಾನ್ಸ್ ಡ್ಯಾನ್ಸ್ ಕೊಡ್ತಾರೆ ಡ್ಯಾನ್ಸ್ ಮುಳುಗಿ ಚಲೋ ಚಲೋ ಹಾಂ ಡ್ಯಾನ್ಸ್ ಕುದ್ರಿ ಅದು ತಿಳಿಸಾడు ಮಗಳಂತಾನೆ ರೈ ಹ್ಯಾಪಿ ಬರ್ಡೇ ಅಣ್ಣ ಹ್ಯಾಪಿ ಬರ್ಡೇ ಅಣ್ಣ ಯಾಕ ಫೇಕ್ ಬರ್ಡೇ ಅಂದ್ರೆ ಹಿಂಗೆ ಇರುತ್ತೆ ನೋಡ್ಗ ಏಯ್ ಅವಾಗ ಅಲ್ಲ ಹಂಗೇನಿಲ್ಲ ಈಗ ಬಿಲ್ ಪೇ ಮಾಡಬೇಕು ನೀನು ಮಜಾಕಲ್ಲ ನೀನು ಹಾಂ ಅದೇ ಅಂತೀನಿ ನನಗೆ ಫೋನ್ ಪೇ ಮಾಡಿ ಇದೊಂದು ಬಾರ್ಬಿಕ್ಯೂ ದೇಶ ಕಂಪ್ಲೀಟು ಯಾವಾಗೆಲ್ಲರೂ ಈ ವಿಡಿಯೋ ಇಷ್ಟ ಆಯ್ತು ಅನ್ಕೊಂತೀನಿ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ನೆಕ್ಸ್ಟ್ ವೀಡಿಯೋ ಸ್ವಲ್ಪ ಡಿಫ್ರೆಂಟ್ ಆಗಿರ್ತದೆ ಬಾಯ್ ಗಾಯ್ಸ್